ಯಾವುದೇ ನೋಟಿಫಿಕೇಷನ್ ಬಿಡದಿರೋದು ಕೆಲವು ಅಭ್ಯರ್ಥಿಗಳಿಗೆ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಸೊ ಈ ವಿಷಯ ಕುರಿತು ಇನ್ನೂ ನಮ್ಮ ಜೊತೆ ಮಾತನಾಡೋರು ಕಾಂತಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಕ್ಕಂಥ ಕೆಲಸ ಮಾಡ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ವಿಶೇಷ ಶಿಕ್ಷಕರ ನೇಮಕಾತಿ ಈ ಬಾರಿ ನೋಟಿಫಿಕೇಷನ್ ಇಲ್ಲ, ಏನು ಹೇಳ್ತೀರಿ ಸರ್? ಶಿಕ್ಷಣ ಇಲಾಖೆಯಿಂದ ಏನು ಸುಮಾರು 80,000 ಖಾಲಿ ಹುದ್ದೆ ಇದೆ ಸರ್. ಮೋರ್ ದೆನ್ 80,000 ಇದೆ. ಇದರಲ್ಲಿ ಅತಿಥಿ ಶಿಕ್ಷಕರನ್ನು ಮತ್ತು ಅತಿಥಿ ಶಿಕ್ಷಕರನ್ನು ತೊಗೊಂಡು ಸುಮಾರು 60,000 ರಿಂದ 70,000 ಜನ ಅತಿಥಿ ಶಿಕ್ಷಕರನ್ನೇ ತೊಗೊತಾ ಇದ್ದಾರೆ. ಈ ಒಂದು ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ತುಂಬ ಕಡಿಮೆ ಇದೆ ಪೋಸ್ಟು. ನೀವೇನು ಕೇಳ್ತಾ ಇದ್ದೀರಾ, ಮ್ಯಾಥ್ಸ್ ಟೀಚರ್ಸ್ ಇಲ್ಲ ಇವತ್ತು ಕರೆದಿಲ್ಲ ಅಂತೇಳಿ. ಮ್ಯಾಥ್ಸ್ ಟೀಚರ್ಸ್ ಇಲ್ಲ ಅದರಲ್ಲಿ, ಮತ್ತು ಹಿಂದಿ ಟೀಚರ್ಸ್ ಇಲ್ಲ, ಮರಾಠಿ ಟೀಚರ್ಸ್ ಇಲ್ಲ, ಕನ್ನಡ ಟೀಚರ್ಸು ಇಲ್ಲ ಅದರಲ್ಲಿ. ಬೆಳಗ್ಗೆ ಪಾಪ ತುಂಬ ಜನ ಹೆಣ್ಮಕ್ಳು ಕೇಳ್ತಾಯಿದ್ರು. ಇಂಗ್ಲೀಷ್ ಟೀಚರ್ಸು ಬರೀ 147 ಪೋಸ್ಟ್ ಇದೆ. ಎಚ್ ಕೆ 21 ಪೋಸ್ಟ್ ಇದೆ. ಎಲ್ಲಿ ಸಾಲೋತೇಳಿ? ಬರೀ 150-160 ಪೋಸ್ಟ್ ಸಾಕ ನಿಮಗೆ? ಒಬ್ಬೊಬ್ರಿಗೆ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ಪೋಸ್ಟ್ ಬರೋಲ್ಲ. ಇನ್ನು ತಾಲೂಕು ವೈಸು ಕಾನ್ಸ್ಟಿಟ್ಯೂನ್ಸಿ ಅಂದರೆ ಒಂದೇ ಪೋಸ್ಟಲ್ಲಿ ಎಲ್ಲರೂ ಇದು ಮಾಡ್ಕೊಬೇಕಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ. ಮತ್ತು ಇಷ್ಟು ಪೋಸ್ಟ್ ಖಾಲಿ ಇದ್ರೂ ಇಷ್ಟು ಕಡಿಮೆ ಕರೀತಾ ಇದ್ದಾರೆ. ಇದು ನಾವು ಅಕ್ಸೆಪ್ಟ್ ಮಾಡಲ್ಲ. ಬರೀ 15,000 ಅಲ್ಲ, ಇನ್ನೂ ಒಂದು 10ರಿಂದ 15,000 ಪೋಸ್ಟು ಆ್ಯಡ್ ಮಾಡಬೇಕು ಇದಕ್ಕೆ. ಅದಕ್ಕೆ ನಾವು ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿರೋಂಥ ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾಯಿದ್ದೀವಿ. 10,000 ವೇಕೆನ್ಸಿನ ಶಿಕ್ಷಣ ಇಲಾಖೆಯಿಂದ ಮಿನಿಮಮ್ 10,000 ವೇಕೆನ್ಸಿ ಆ್ಯಡ್ ಮಾಡಬೇಕಂತ ಹೇಳ್ಬಿಟ್ಟು. ಮತ್ತು ಇದ್ರ ಜೊತೆಲಿ ಸರ್ 5 ವರ್ಷ ಏಜ್ ರಿಲ್ಯಾಕ್ಸೇಷನು ಇಡೀ ಕರ್ನಾಟಕದಲ್ಲಿ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಆದರೆ 5 ವರ್ಷ ಏನು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ರೂಲಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಏಜ್ ಲಿಮಿಟ್ ಇದೆ, ಅದಕ್ಕೆ 5 ಇಯರ್ಸ್ ಆ್ಯಡ್ ಮಾಡಬೇಕು. ಆದರೆ ಇಲ್ಲಿ ಶಿಕ್ಷಣ ಇಲಾಖೆಯಿಂದ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡೇ ಇಲ್ಲ. ಇವರು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋಂಥದ್ದು ಎಲ್ಲ ಸ್ಟೂಡೆಂಟ್ಸ್ಗೆ ಲಾಸ್ಟ್ 5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ರೆಕ್ರೂಟ್ಮೆಂಟ್ ಆಗ್ತಾ ಇರೋದೇ ಸುಮಾರು ವರ್ಷ ಆದಮೇಲೆ. ಇವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಮತ್ತೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಸರ್, ಹಿಂದೆ ನೀವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಹಮ್ಮಿಕೊಂಡಂಥ ಸಮಯದಲ್ಲಿ BJP ಅವರು ಸಹ ಬೆಂಬಲ ಸೂಚಿಸಿದ್ರು. ಆ ಸಮಯದಲ್ಲಿ ಸರ್ಕಾರ ಏನಾದರೂ ನಿಮಗೆ ಚರ್ಚೆಗೆ ಏನೋ ಕರೀತಾ ಅಥವಾ ಏನಾದರೂ ಚರ್ಚೆ ಆಯಿತಾ? ಇಲ್ಲ, ಚರ್ಚೆ ಆಗಿದೆ ಸರ್. ಬಟ್ ಆದರೆ ಏನು ಅಂದರೆ ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನು ನಾವು ಕೇಳ್ತಾ ಇದ್ವಿ, ಈ ಸರ್ಕಾರ ಬಂದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕಂತ ಹೇಳಿ ಅವರೇ ಪ್ರಣಾಳಿಕೆಯಲ್ಲಿ ಹೇಳಿದರು. ಬಟ್ ಆದರೆ ಬಂದು 4 ವರ್ಷ ಆಗ್ತಾಯಿದೆ. ಇಲ್ಲಿಂದ ಇಲ್ಲಿವರೆಗೂ ಇನ್ನೂ ಒಂದು 5-10 ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ. ಈಗ ಬಾರಿ ಮಾಡಿರೋಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ಸಲ್ಲಿ ಎಷ್ಟೆಲ್ಲ ಅಂದರೆ ಸಮಸ್ಯೆ ಆಯಿತು. ಎಷ್ಟೋ ಜನ ಎಕ್ಸಾಮ್ ಬರೆದಿಲ್ಲ. OMR ಶೀಟ್ಗೂ ಮತ್ತು ಈ ಆನ್ಸರ್ ಶೀಟ್ಸ್ಗೂ ಏನೋ ಕ್ವಶನ್ ಪೇಪರ್ ಬಂದ್ ಶೀಟ್ಗೂ ಎರಡಕ್ಕೂ ನಂಬರೇ ಮ್ಯಾಚ್ ಆಗ್ತಿರ್ಲಿಲ್ಲ. ಮತ್ತು ಎಷ್ಟೋ ಕಡೆ ಸೆಂಟರಲ್ಲಿ ಫ್ರಿಸ್ಕಿಂಗ್ ಇಲ್ಲ, ವಾಲ್ ಕ್ಲಾಕ್ ಇಲ್ಲ, ಮತ್ತು ಅಲ್ಲಿ ಕುಡಿಯೋದಕ್ಕೆ ನೀರು ಫೆಸಿಲಿಟೀಸ್ ಇಲ್ಲ. ಈ ಥರ ಎಲ್ಲ ತೊಂದರೆಗಳು ಅನುಭವಿಸ್ಕೊಂಡು ಸ್ಟೂಡೆಂಟ್ ಎಕ್ಸಾಮ್ ಬರೆದಿದ್ದಾರೆ. ಮತ್ತು ಎಷ್ಟೋ ಕಡೆ ಟ್ರೈನ್ ಮಿಸ್ ಆಗಿ ಎಕ್ಸಾಮ್ ಬರೆದಿಲ್ಲ. ಇವ್ರ ಮಿಸ್ಟೇಕು, KE ಮಾಡಿರೋಂಥ ಮಿಸ್ಟೇಕ್. ಮತ್ತು ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿ ಇರಬೇಕು, ಮತ್ತು ಸರ್ಕಾರ ಜವಾಬ್ದಾರಿ ಇವತ್ತು ಈ ಒಂದು ಎಕ್ಸಾಮ್ಸ್ ಏನು ಇಷ್ಟು ಎಲ್ಲ ಏನು ನೆಗೆಟಿವ್ ಆಗಿದೆ ಮತ್ತು ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅಷ್ಟು ಜನಕ್ಕೆ ನ್ಯಾಯ ಕೊಡಿಸ್ಬೇಕು. ಮತ್ತು ಈ ಒಂದು ಸರ್ಕಾರ ಬಂದಾದಮೇಲೆ ನಾವು ಕೇಳಿದ್ದು 1 ಲಕ್ಷ ವೇಕೆನ್ಸಿ ಆದರೂ ಫಿಲ್ ಮಾಡಬೇಕಂತ ಹೇಳ್ಬಿಟ್ಟು ಈ ಸರ್ಕಾರ 75,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು 6 ತಿಂಗಳು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮೊನ್ನೆ ರೀಸೆಂಟ್ಲಿ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ 36,000ಕ್ಕೆ ಒಂದು ನಾವು 6 ತಿಂಗಳೊಳಗಡೆ 36,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು 6 ತಿಂಗಳಲ್ಲಿ 75,000 ವೇಕೆನ್ಸಿ ಫಿಲ್ ಆಗಬೇಕು. ಯಾಕೆ ಆಗಬೇಕಂತಂದರೆ ನಮ್ಮ ಹೋರಾಟದ ಬೇಡಿಕೆ ಇದ್ದಿದ್ದು 1 ಲಕ್ಷ 1 ವರ್ಷದಲ್ಲಿ, ಅಂದರೆ ಇದೇ ವರ್ಷದಲ್ಲಿ 2024ನೇ ಇಸ್ವಿಯಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕಂತ ಹೇಳಿ. ಆದರೆ ಇವರು ಅಂಥವ್ಗೆ ಡಿಲೇ ಮಾಡ್ಕೊತ ಬಂದು ಸುಮಾರು 6 ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಒಂದೇ ಒಂದು ಎಕ್ಸಾಮ್ ಬಿಟ್ಟರೆ ಪೊಲೀಸ್ ಕಾನ್ಸ್ಟೇಬಲ್ ಬೇರೆ ಯಾವುದೂ ಮಾಡಿಲ್ಲ. ನಾವು ಇದನ್ನು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಏನಪ್ಪ ಅಂದರೆ ಮೋರ್ ದೆನ್ 4 ಲ್ಯಾಕ್ ವೇಕೆನ್ಸಿ ಇದೆ ಖಾಲಿ ನಮ್ಮ ರಾಜ್ಯದಲ್ಲಿ. 2,84,000 43 ಇಲಾಖೆಯಿಂದ ಇದ್ದರೆ ಬೋರ್ಡ್ ಆ್ಯಂಡ್ ಕಾರ್ಪೊರೇಟಲ್ಲಿ ಮೋರ್ ದೆನ್ 1 ಲ್ಯಾಕ್ ವೇಕೆನ್ಸಿ ಇದೆ. ಇದನ್ನು ನಾವು ಕೇಳ್ತಾ ಇದ್ದೀವಿ ಇಮ್ಮಿಡಿಯೇಟ್ 1 ಲಕ್ಷ ವೇಕೆನ್ಸಿ. ಈಗ ಅಟ್ಲೀಸ್ಟ್ 75,000 ವೇಕೆನ್ಸಿದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಯಾವ ಟೈಮಲ್ಲಿ ಎಕ್ಸಾಮ್ಸ್ ಮಾಡ್ತೀರಾ, ಯಾವ ಟೈಮಲ್ಲಿ ರಿಸಲ್ಟ್ಸ್ ಇರುತ್ತೆ, ಯಾವ ಟೈಮಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತೇಳಿ. ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಲ್ಲ. ಸುಮ್ಮನೆ ಇಷ್ಟ ಬಂದಂಗೆ ಒಂದು ಡೇಟ್ ಅನೌನ್ಸ್ ಮಾಡೋದು, ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಲ್ಲ. ಎಕ್ಸಾಮ್ಸ್ ಪ್ಯಾಟ್ರನ್ನು ಅಷ್ಟೇ ಒಂದು ಸ್ಟ್ರಿಕ್ಟ್ ಒಂದು ರೂಲ್ ತೊಗೊಂಬರಬೇಕು. ಈ ಟೈಮಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ವಶನ್ ಪೇಪರ್ ರೆಡಿ ಮಾಡೋದ್ರಿಂದ ನೀವು ಎಕ್ಸಾಮ್ಸನ್ನ ಒಂದು ರೀಫಾರ್ಮ್ಸ್ ಆಗಬೇಕು. ಒಂದು ರೀಫಾರ್ಮ್ ಯಾವ ರೀತಿ ಇರಬೇಕಂತಂದರೆ ಸ್ಟೂಡೆಂಟ್ ಫ್ರೆಂಡ್ಲಿ ಇರಬೇಕು, ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಒಂದು ಅಕೌಂಟಬಿಲಿಟಿ ಇರಬೇಕು. ಮತ್ತು ಫೀಸು ಅಷ್ಟೇ 750 ರೂಪೀಸ್ ಯಾರೂ ಪೇ ಮಾಡೋಕ್ಕಾಗಲ್ಲ. 750 ರೂಪಾಯಿ ಒಂದೊಂದು ಸತಿ ಫೀಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ 4 ಲಕ್ಷ 5 ಲಕ್ಷ ಜನ ಒಂದೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ 30-40 ಕೋಟಿ ಫೀಸ್ ಬರುತ್ತೆ. ಇವರು ಬರೀ ಫೀಸಲ್ಲಿ ಇವರು ಒಂದು ಹುಡುಗರ ಮೇಲೆ ಎಷ್ಟು ಸ್ಪೆಂಡ್ ಮಾಡ್ತಾರೆ?
ಮ್ಯಾಕ್ಸಿಮಮ್ 100 ರುಪೀಸ್ ಸ್ಪೆಂಡ್ ಮಾಡ್ಬೋದು. 100 ರುಪೀಸ್ಗಿಂತ ಜಾಸ್ತಿ ಆಗುತ್ತೆ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. ಇವ್ರು ತೊಗೊತಾ ಇರೋದು ಎಷ್ಟು, 750 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ರೆಕ್ರೂಟ್ಮೆಂಟ್ ಬೋರ್ಡು ಸ್ಟೂಡೆಂಟ್ ಫ್ರೆಂಡ್ಲಿ ಇರಬೇಕು, ಮತ್ತು ಸ್ಟೂಡೆಂಟ್ ಪೇರೆಂಟ್ಸು ಫ್ರೆಂಡ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಕೇಳ್ಕೊತೀನಿ.